ನಾನೆಲ್ಲಿಗೋದನು ಬತ್ತೀನಿ ಸುಮ್ಕಿರು. ಇದ್ಯಾಕಜ್ಜಿ ತಾತನ ಫೋಟೋ ಇಟ್ಕೊಂಡು ಹಂಗೆ ನೋಡ್ತಾ ಇದೆ? ನಿಮ್ಮ ತಾತ ದಿನ ಕನ್ಸಲ್ ಬಂದು ಮೇಲುಕ್ ಬಾ ಅಂತ ಕರಿ ತನಕ ಕೂಸು. ಕೆಳಗಿದ್ದಾಗಲೇ 10 ಮಕ್ಳು ಉಡ್ಸೋಣ. ಎತ್ತಿಗೆ ಮೇಲೆ ಕರ್ತಿದ್ದನು ಇನ್ನೊಂದು ಉಡ್ಸಕ್ಕೆ. ಸುಮ್ಕಿರು ಮುದವೆ. ನಾಚಿಕೆ ನೋಡು ಅಜ್ಜಿದ. ಅಜ್ಜಿ ನೀನ್ ಯಾವತ್ತ ಮೆಕ್ ಹೋಗೋದು? ಕಾಶಿಗೆ ಹೋಗ್ದೆ ಕೈಲಾಸಕ್ಕೆ ಹೋದನ. ಕಾಶಿ ಯಾತ್ರ ಮಾಡ್ಬೇಕು. ಕಾಶಿಗೆ ಹೋಗ್ಬೇಕು? ಅಜ್ಜಿ ಏನ್ ತಮಾಷೆ ಮಾಡ್ತಾ ಇದೆಯಾ? ಕಾಶಿಗೆ ಹೋಗೋದು ಅಂತಂದ್ರೆ ತಾತನ ಜೊತೆ ಕಬಡ್ಡಿ ಆಡ್ದಾಗ ಅನ್ಕೋಬಿಟ್ಟೆ. ದುಡ್ಡ ನಿಮ್ಮ ಅಪ್ಪ ಕೊಟ್ಟನ? ನಮ್ಮಪ್ಪ ಯಾಕ್ಲ ಕೊಡ್ಬೇಕು? ನನ್ನ ಹೆಸರಲ್ಲಿರೋ ಗದ್ದ ಮಾರ್ಬಿಟ್ಟು ಹೋಯ್ತೀನಿ ಬಿಡು. ಗದ್ದ ಮಾರ್ಬಿಟ್ಟು ಅಜಯ್ ಗದ್ದೆ ಎತ್ತಕ್ ಮರ್ದೆ ನಾನೇ ಕರ್ಕೋಯ್ತೀನಿ ಬಿಡು ಕಾಶಿಗ. ರೆಡಿಯಾಗೋ ನಾಳಕ್ಕ. ಗದ್ದ ಮಾರ್ತೀನಿ ಹೇಳಲ್ಲಪ್ಪ. ಫಸ್ಟ್ ನನ್ನ ಹೆಸರು ಬರಿಸ್ಕೋಬೇಕು. ಅಜ್ಜಿ ಕಣ್ ತುಂಬ ನೋಡ್ಕ ಇದೆಯಾ ಕಾಶಿ? ಇಷ್ಟು ಬೇಗ ಬಂದ್ಬಿಡ್ತೇನ್ಲ ಕಾಶಿ? ಡ್ರೈವರು ಚಚ್ ಬಡ್ಕ ಬಂದ್ಬಿಟ್ನ. ಅಜ್ಜಿ ಬನ್ನಿ ಪೂಜಾ ಸಾಮಾನು ತಗೊಳ್ಳಿ. ಅಣ್ಣ ಬಣ್ಣ ಇಲ್ಲೇ ಚಪ್ಪಲಿ ಬಿಡ್ಬೋದು. ಕಾಶಿಲು ಕನ್ನಡದವ್ರು ಇದ್ದಾರೋ? ಅಜಯ್ ಕನ್ನಡದವ್ರು ಕಾಶಿನ ಮಾತ್ರ ಅಲ್ಲ ಇಡೀ ಜಗತ್ತಲ್ಲೇ ಅವರ. ಬಾ ಸುಮ್ನ. ಲವ್ ನನಗೂ ನಂಜುಡೇಶ್ವರ ದೇವಸ್ಥಾನ ಮುಂದಾನೆ ಬಾ ಮರ ಜಲ್ದೆ. ನಂಜನಗೂಡು ನನ್ ಮರ್ಮಗ್ನ ನಂಜನಗೂಡು ಕರ್ಕ ಬಂದ್ಬಿಟ್ಟು ಕಾಶಿ ಅಂತ ಸುಳ್ಳು ಹೇಳ್ತಿದೀಯನ್ಲ? ನಾಯಕಜ್ಜಿ ಸುಳ್ಳು ಹೇಳಿ. ನಮ್ ನಂಜನಗೂಡ್ನ ದಕ್ಷಿಣ ಕಾಶಿ ಅಂತ ಕರೀತಾರ. ಆ ಕಾಶಿ ಹೋದ್ರೆ ಏನ್ ಪುಣ್ಯ ಸಿಗುತ್ತೋ ಇಲ್ಲಿ ಬಂದು ಅದೇ ಪುಣ್ಯ ಸಿಗುತ್ತಾ ಗೊತ್ತಾ? ನಮ್ ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಾಲಯ ಇದು. ಬಾಸ್ ನಮ್ ನಂಜನಗೂಡು ಬರೀ ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ನಂಜನಗೂಡು ರಸಬಾಳೆಗೂ ಫೇಮಸ್. ಈಗಿನವ್ರಗ ನಮ್ ನಂಜನಗೂಡು ಅಲ್ಪುಡಿ ಬಗ್ಗೆ ಎಷ್ಟು ಜನ ಗೊತ್ತೋ? ಹೌದು, ನಮ್ಮ ನಂಜನಗೂಡಿನ ಇತಿಹಾಸವನ್ನ ಕೆದಕಿದಷ್ಟು ಪುರಾತನ ಪುರಾವೆಗಳು ಸಿಗ್ತಾನೆ ಹೋಗ್ತವೆ. ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಕರ್ನಾಟಕದ ಅತಿ ದೊಡ್ಡ ದೇವಾಲಯ. ದಕ್ಷಿಣ ಕಾಶಿ ಅಂತಾನೆ ಹೆಸರುವಾಸಿ. ಹಾಗೆ ಇಲ್ಲಿ ಹರಿಯುವಂತಹ ಕಪಿಲಾ ನದಿಯಲ್ಲಿ ಮುಳುಗಿ ಇದ್ರೆ ಗಂಗಾ ನದಿಯಲ್ಲಿ ಮುಳುಗಿ ಇದ್ದಷ್ಟೇ ಪವಿತ್ರ. ನಮ್ಮ ನಂಜನಗೂಡಿನ ರಸಬಾಳೆ ಅತಿ ಹೆಚ್ಚು ರುಚಿಕರ ಮತ್ತು ಆರೋಗ್ಯಕರ. ಹೀಗೆ ಹೇಳ್ತಾ ಹೋದ್ರೆ ಈ ಚಿಕ್ಕ ವಿಡಿಯೋದಲ್ಲಿ ನಂಜನಗೂಡಿನ ಇತಿಹಾಸವನ್ನ ತಿಳಿಸಕ್ಕಾಗಲ್ಲ. ಆದ್ರೆ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀವಿ, ನಮ್ಮ ನಂಜನಗೂಡು ನಮ್ಮ ಹೆಮ್ಮೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ಇದೇ 29ನೇ ತಾರೀಕಿಗೆ ಗರ್ಲಾಪುರಿ ಉತ್ಸವ, 30ನೇ ತಾರೀಕಿಗೆ ನಂಜನಗೂಡಿನ ದೊಡ್ಡ ಜಾತ್ರೆ ನಡೀತಾ ಇದೆ. ನಾವು ಬರ್ತೀವಿ, ನೀವು ಬನ್ನಿ. ಇವನ್ ಆಯ್ಸ್ ತೊಡ್ದಾಗ ಅದ್ ಎತ್ತಾಗೋದ್ನ ಬೆಳಿಗ್ಗೆಯಿಂದ ನಂಗೂ ಹುಡ್ಕಿ ಸಾಕಾಯ್ತು. ಯಾರು ಬೋದಯಮ್ಮಿ ಹಬ್ಬದಿನಮಿ? ಅಯ್ಯೋ ಇನ್ಯಾರು ಬೈಲಿ ತಕ ನನ್ ಗಂಡನ್ ತಿನ್ಕೊಳ್ಳೋನಿಯ. ಎಲ್ಲ ಗಂಡಿರೋ ಅವ್ರವ್ರ ಹೆಂಡತಿ ಕೈಲಿ ಎಣ್ಣೆ ಹಾಕ್ಸ್ಕ ನೀರು ಇಸ್ಕೊತಾವ್ರ. ನಾನು ನನ್ ಗಂಡನ್ಗೆ ಎಣ್ಣೆ ಹಾಕ್ಬಿಟ್ಟು ನೀರು ಇಸೋ ಅಂತಂದ್ರ ಬೆಳಿಗ್ಗೆಯಿಂದ ಪತ್ತೆಕೆ ಇಲ್ಲ ಕಮ್ಮಿ. ಅದ್ ಎಲ್ಲಿಗೆ ಅಡ್ಗೋದ್ನ? ಅಯ್ಯೋ ಹಬ್ಬೆ ಅಲ್ವಾ, ಎಲ್ಲಿ ಇಸ್ಪೇಟ್ ಆಡಕ್ ಕೂತಿದ್ದೆ ನೀನು ತಕ್ಕ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತದೆ. ನಿನ್ ಹೆಂಡತಿ ನೋಡ್ರ ತಲೆಗೆ ಎಣ್ಣೆ ಹಾಕ್ಬಿಟ್ಟು ನೀರು ಇಸ್ಬೇಕು ಅಂತ ಊರ್ನೆಲ್ಲ ಹುಡುಕ್ತಾವಳ. ನೀ ನೋಡ್ರ ಒಟ್ಟಿಗೆ ಎಣ್ಣೆ ಹಾಕ ಬಿದ್ದಿದಯ ನಿನ್ ನಾಲ್ಗ ಸೇದಾಗ. ಹುಗಿ ಕ್ಯಾಕೃಸಿ ಮುದೇ ಮೊಕ್ಕ ನನ್ ಮಗನ್ ಗಂಡ. ಹಲೋ ಅಪ್ಪ. ಹೇಳವ. ನಾ ಈ ಮುದೇವಿ ಜೊತೆ ಬದುಕಕ್ ಆಗಲ್ಲ. ನಮ್ಮ ಮನೆಗ್ ಬತ್ತವನಿ ಬಡ್ಡ ತುಂಬ್ಕೊಂಡು. ನೀನ್ ಅಲ್ಲೇ ಇರವ, ಆ ಬಡ್ಡೆ ಮಗನ ಬಂದು ಹತ್ಕೊಂಡು ತುಳಿತೀನಿ. ಸರಿಯಪ್ಪ ಆಯ್ತು. ಎಲ್ಲಿದ್ದಾನ ಮಾವ? ಒಳಗವನ. ನೀ ಇಲ್ಲೇ ಕೂತ್ರೆ ಒಂದ್ ಗತಿ ಕಾಣಿಸ್ತೀನಿ ಅವನ್ಗ. ನಂಗೂ ಅವಳ ಜೊತೆ ಬಾಳಕ್ಕಾಗಲ್ಲ, ಕರ್ಕೊ ಹೋಗಿ. ಅಯ್ಯೋ ಒಳ್ಳೆ ಅಂದ್ರೆ ಹಂಗನ್ಬೇಡಿ, ಅವಳ ಕಾಟ ತಡೆಯಕ್ಕಾಗಿರ್ತೇನೆ. ನೀವ್ ಕೇಳಿದ್ನೆಲ್ಲ ಕೊಟ್ಟು ಅವಳಗ್ ಮದುವೆ ಮಾಡ್ದೆ. ಇವಾಗ ನೋಡಿದ್ರೆ ಮಾತಿತ್ರ ಮನೆಗ್ ಬರ್ತೀನಿ ಅಂತಾಳ. ಅಂತದ್ ಏನಾಯ್ತು? ಸಂಕ್ರಾಂತಿ ಹಬ್ಬಕ್ಕೆ ಸೀರೆ ಕೊಡ್ಸಿ ಅಂತ ಕೇಳ್ದ. ಸೀರೆ ತಾನೇ ಕೊಡ್ಸಂಬಿಟ್ಟು ಕರ್ಕೊ ಹೋದ್ರ. ಚೂಡಿದಾರ ಕೊಡ್ಸಿ, ಫ್ರಾಕ್ ಕೊಡ್ಸಿ, ಲಂಗದವಣಿ ಕೊಡ್ಸಿ, ಮಿಡ್ಡಿ ಕೊಡ್ಸಿ, ಚಡ್ಡಿ ಕೊಡ್ಸಿ ಅಂತೇಳ. ಈಗ ಮೊಬೈಲ್ ಕೇಳ್ತಾವಳ. ಒಂದ್ 10-12 ಕೊಡ್ಸ ಅಂತ ಅನ್ಕೊಂಡ್ರ ಜೊತೆಗ ಇಯರ್ಫೋನ್ ಕೊಡ್ಸಿ, ಬ್ಲೂಟೂತ್ ಕೊಡ್ಸಿ, ಮೊಬೈಲ್ ಪೋಚ್ ಕೊಡ್ಸಿ, ಸ್ಮಾರ್ಟ್ ವಾಚ್ ಕೊಡ್ಸಿ ಅಂತ ಕೇಳ್ತಾಳ. ನಾ ಎಲ್ಲಿ ಕೊಡ್ಸ್ಲಿ? ಅಯ್ಯೋ ಅಷ್ಟೇಯಾ? 10,000 ರೂಪಾಯಿ ಮೇಲೆ ಮೊಬೈಲ್ ತಗೊಂಡ್ರ 5 ಗಿಫ್ಟ್ ಅವರೇ ಕೊಡ್ತಾರ. ಹೋಗಿ ಎಲ್ಲಿಯಾ? ಅಪೂರ್ವ ಮೊಬೈಲ್ಸ್ ಅಲ್ಲಿ. ಹೌದಾ? ಕಿಸೋಣ, ನಮ್ಮ ಅಣ್ಣ ದೊಡ್ಡ ಶ್ರೀಮಂತ ಆಗ್ಬೇಕಂತ, ಅದಕ್ಕೆ ನಿಮ್ತ ಕರ್ಕೊಂಡ್ ಬಂದಿ. ಏನಾದ್ರು ಐಡಿಯಾ ಇರಕ್ ಹೋಣ? ಏಯ್ ಒಳ್ಳೆ ವಿಚಾರಕ್ಕಲ್ಲ, ಬೇಜಾನ್ ಐಡಿಯಾ ಸಿಗ್ತಾವ. ಅದು ಶ್ರೀಮಂತ ಅಂದ್ರ ಒಂದು 30-40 ಲಕ್ಷ. ಅಣ್ಣ ಲಕ್ಷ? ಲಕ್ಷ ಗಿಕ್ಸ ಇಲ್ಲ, ಡೈರೆಕ್ಟ್ ಕೋಟ್ಯಾಧಿಪತಿನೇ. ಎಷ್ಟು ವರ್ಷದ ಒಳಗಡೆ? ಅಣ್ಣ 1 ವರ್ಷ. ವರ್ಷ ಗಿರ್ಸ ಇಲ್ಲಮ್ಮ, ಆದ್ರೆ 10-15 ದಿನದಲ್ಲೇ. ಇನ್ವೆಸ್ಟ್ಮೆಂಟು? ನೋ ಇನ್ವೆಸ್ಟ್ಮೆಂಟ್, ಝೀರೋ ಇನ್ವೆಸ್ಟ್ಮೆಂಟ್.
ಕೆಲಸ ಕೆಲಸ ಏನ್ ಬೇಕು ಅಂತ ಕೇಳು. ಕೆಲ್ಸ ಕೆಲ್ಸ ಗಿಲ್ಸ ಇಲ್ಲ ಅಮ್ಮ. ದಿನ ಪೂರ್ತಿ ಎಂಜಾಯ್ ಮಾಡ್ಬೇಕು, 10 ರಿಂದ 12 ಅವ್ರು ಒಳ್ಳೆ ನಿದ್ದೆ ಮಾಡ್ಬೇಕು, ಈ ತರ ಶ್ರೀಮಂತ ಆಗ್ಬೇಕು. ಏನಾರ ಐಡಿಯಾ ಕೊಡ ಕೇಳು. ಡಿಪ್ರೆಷನ್. ಇನ್ವೆಸ್ಟ್ಮೆಂಟ್ ಇಲ್ಲ ಏನಿಲ್ಲ. ಏನಕ್ಕೆ ನಮ್ಮನ್ನ ಕರೆಸಿರೋದು? ಅಣ್ಣ ಹೋದ್ ಸತಿ ಗದೆ ಜಗಳ ಐತಲ್ಲ, ಹಂಗೆ ಈ ಸಲ ಆಗ್ಬಾರ್ದು, ಅದಕ್ಕೆ ಎಲ್ಲರನ್ನು ಸೇರ್ಸಿರೋದು. ಹಂಗಾದ್ರೆ ಒಂದ್ ಕೆಲಸ ಮಾಡೋ, ಪೊಲೀಸ್ ಕಂಪ್ಲೇಂಟ್ ಮಾಡಿರೋ. ಪೊಲೀಸ್ಗೆ ಯಾಕ್ಲೆ ಹೇಳ್ಬೇಕು? ನೀ ಗಂಡ್ಸಲ್ವಾ? ಏಯ್ ಯಾರಿಗೆಲ್ಲ ನೀ ಗಂಡ್ಸಲ್ಲ ಅನ್ನೋದು? ನಿನ್ಗೆ ಕಲ ಹೇಳದ್ದು. ಇದಕ್ಕೆ ಕಣ ಜಗಳ ಬೇಡ ಅಂದದು. ಅದ್ನ ಅವನಿಗೆ ಹೇಳ. ಏಯ್ ಯಾವಲ್ಲ ಮೊದಲು ಜಗಳ ಶುರು ಮಾಡ್ದವ? ಏಯ್ ನೀನಕಲ್ಲ, ನಿನ್ನೆ ಕಲ. ದುಡ್ಡಿದ ಇದೇ ಕೊಡ್ತಿದ್ದಿಲ್ವಾ? ಅರ್ಥ ಮಾಡ್ಕ. ದುಡ್ಡಿಲ್ಲ ಬಡ್ಕೋ ಜ್ಯೂಸ. ಒಂದ್ 2,000 ಕೊಡಿ ಮಾವ. ₹1 ಮರ ಜ್ಯೂಸ್ ಕೊಡಕಂತ ಕಾಸಿಲ್ಲ. ಜ್ಯೂಸ್ ಕುಡಿಯೋ ಕಾಸು? ಜ್ಯೂಸ್ ಕೂಡ ಕಾಸಿತ್ತ ಮಡ್ಗೋ. ಈ ಜ್ಯೂಸ್ಗೆ ಕಾಸು ಕೊಡು. ₹100 ಕೊಡು. ಟಿಪ್ಸ್ ಕೊ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಾದೇಶ್ವರನ ದೇವಸ್ಥಾನ ಎಲ್ಲ ಬಂದದ ಇಲ್ಲಿ. ಇಲ್ಲ ಮನು, ಮಾದೇಶ್ವರನ ದೇವಸ್ಥಾನಕ್ಕೆ ಗೂಗಲ್ ಮ್ಯಾಪ್ ಹಾಕ್ಲಾ? ಅಣ್ಣ ಹಳ್ಳಿ ಬಂದ್ಬಿಟ್ಟು ಗೂಗಲ್ ಮ್ಯಾಪ್ ಹಾಕಂತಿದಿಲ್ಲ. ಹಳ್ಳಿ ಜನ ಕೇಳು, ಗೂಗಲ್ ಮ್ಯಾಪ್ಗಿಂತ ಸರಿಯಾಗಿ ಹೇಳ್ತಾರ. ಹಂಗಂದಯ್ಯ? ಸರಿ, ಆ ಯಜಮಾನ್ರನ್ನ ಕೇಳು. ಯಜಮಾನ್ರೆ, ಮಹದೇಶ್ವರನ ದೇವಸ್ಥಾನಕ್ಕೆ ಹೆಂಗ್ ಹೋಗ್ಬೇಕು? ದೇವಸ್ಥಾನಕ್ಕೆ ಸ್ನಾನ ಮಾಡ್ಕೊಂಡು ಪೂಜೆ ಸಮಂತಕ್ಕೆ ಹೋಗಿ. ಡಿಪ್ರೆಷನ್. ಅವ ನಾವು ರೈಲ್ವೆ ಕೆಲ್ಸಕ್ಕೆ ರೆಡಿ ಆಗ್ತಾವೆ, ನಮ್ನ ಯಾರು ಡಿಸ್ಟರ್ಬ್ ಮಾಡಬೇಡಿ. ವಾಟರ್ 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 ಯಾರೇ ವಾಟರ್. ಏಯ್ ಕೊಡಮ್ಮ, ₹5 ಕೊಡ. ತಗೊಳ್ಳೋ, ಎಲ್ಲ ಒಳ್ಳೇದತ್ತೆ ಕೊಡ. ಅಣ್ಣ ₹5. ಏಯ್ ನಿನ್ನ ಮಧ್ಯದಲ್ಲಿ ನಮ್ ಕೇಳ್ತಾ ಇಲ್ವಾ ಇಲ್ಲಿ? ನಡೆ ಕಡೆ. ಏಯ್ ಕೊಡಮ್ಮ. What?
ನಮ್ಮ ನಂಜನಗೂಡು ನಮ್ಮ ಹೆಮ್ಮೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ಇದೇ 29ನೇ ತಾರೀಕಿಗೆ ಗರ್ಲಾಪುರಿ ಉತ್ಸವ, 30ನೇ ತಾರೀಕಿಗೆ ನಂಜನಗೂಡಿನ ದೊಡ್ಡ ಜಾತ್ರೆ ನಡೀತಾ ಇದೆ. ನಾವು ಬರ್ತೀವಿ, ನೀವು ಬನ್ನಿ.